Good morning students, very good morning. In the last video we discussed in solutions, in solution chapter, we discussed that is the concentration terms. Different concentration terms alli we discussed that is molarity, that is denoted as capital M, and also molality. Molarity ಮತ್ತೆ molality ಅರ್ಥ ಆಯ್ತಾ? This is small m. Molarity and molality, these two concentration terms we discussed in last class. ಇದ್ರ ಮೇಲೆ ಬೇರೆ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಲಿಲ್ಲ ಅಷ್ಟೇ, ನಾವು ಫಾರ್ಮುಲಾಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಯ್ತಾ? ದೇರ್ ಮೇ ಬಿ ಎ ಚಾನ್ಸ್ ನಿಮಗೆ ಕೇಳಿದ್ರೆ ಅರ್ಥ ಆಯ್ತಾ ಒಂದೊಂದು ಪ್ರಾಬ್ಲಮ್ ಇದ್ರ ಮೇಲೆ ಡಿಸ್ಕಸ್ ಮಾಡೋಣ, ಜಸ್ಟ್ ಒಂದೊಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮೊಲಾರಿಟಿ ಮೇಲೆ ಒಂದು ಪ್ರಾಬ್ಲಮ್, ಮೊಲಾರಿಟಿ ಮೇಲೆ ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಪ್ರಾಬ್ಲಮ್. ಅರ್ಥ ಆಯ್ತಾ? ದಟ್ ಈಸ್ ಅ ಪ್ರಾಬ್ಲಮ್. ಅರ್ಥ ಆಯ್ತಾ? ದಟ್ ಈಸ್ ಕ್ಯಾಲ್ಕುಲೇಟ್ ದ ಮೊಲಾರಿಟಿ. Calculate the molarity. Molarity means that is capital M. ಅರ್ಥ ಆಯ್ತಾ? Calculate the molarity of a solution. ಯಾವ solution? ಅರ್ಥ ಆಯ್ತಾ? ಯಾವುದೋ ಒಂದು solution of a solution. ಯಾವ್ದು solution? ಅದು ಇಂಪಾರ್ಟೆಂಟ್. 5 grams of NaOH is dissolved in 450 ml of solution. ಅರ್ಥ ಆಯ್ತಾ? 5 grams of NaOH, 5 grams of NaOH, sodium hydroxide, in 450 ml of solution. ಅರ್ಥ ಆಯ್ತಾ? ನೋಡಿಲಿ, ಪ್ರಾಬ್ಲಮ್ ಅರ್ಥ ಮಾಡಿಕೊಡೆ. ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ಎ ಸೊಲ್ಯೂಷನ್. ಯಾವುದೋ ಒಂದು ಸೊಲ್ಯೂಷನ್ ಮೊಲಾರಿಟಿ ಕಂಡುಹಿಡಿಯಬೇಕು. ಯಾವ ಸೊಲ್ಯೂಷನ್ ಅದು? 5 grams of NaOH dissolved in 450 grams of 450 ml of solution. ಇವಾಗ ಮಾಸ್ ಗ್ರಾಮ್ಸ್ ಅಲ್ಲಿದೆ, ಇದು ml ಅಲ್ಲಿದೆ ಸೊಲ್ಯೂಷನ್. ml ಅಲ್ಲಿದೆ ಸೊಲ್ಯೂಷನ್. ವಾಟ್ ಇಸ್ ದ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ 3 ಫಾರ್ಮುಲಾಸ್ ತಾನೆ ನಾವು. ಅದರಲ್ಲಿ ಮೊಲಾರಿಟಿ ಕ್ಯಾಪಿಟಲ್ M is equal to WB into 1000 by MB. MB means molar mass of solute, W means mass of solute. ಅರ್ಥ ಆಯ್ತಾ? MB into, ಅರ್ಥ ಆಯ್ತಾ? that is volume ತಾನೆ, volume in liter, that is ml. 1000 ತಗೊಂಡ್ರೆ ml, 1000 ಇಲ್ಲ ಅಂದ್ರೆ ಲೀಟರ್ಸ್ ಅಲ್ಲಿ ಇರುತ್ತೆ. ವಾಲ್ಯೂಮ್ ಇನ್ ml. this is a formula we are going to use. ಅರ್ಥ ಆಯ್ತಾ? ಗಿವನ್ ಏನು ಕೊಟ್ಟಿದ್ದಾನೆ? ಮಾಸ್ ಆಫ್ ಸಾಲ್ಯೂಟ್ ಕೊಟ್ಟಿದ್ದಾನೆ. ಅರ್ಥ? WB ದ ಮಾಸ್ ಆಫ್ ಸಾಲ್ಯೂಟ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ಗಿವನ್ ಏನೇನು ಕೊಟ್ಟಿದ್ದಾನೆ ಅಂತ. WB is equal to 5 grams ಅಲ್ವಾ? WB is equal to 5 grams. ನೆಕ್ಸ್ಟ್ ದಟ್ ಈಸ್ MB ಕಂಡುಹಿಡಿಯಬೇಕು. MB of NaOH is equal to, ಅರ್ಥ ಆಯ್ತು? ವಾಟ್ ಇಸ್ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ? ಸೋಡಿಯಂ ಅಟಾಮಿಕ್ ಮಾಸ್ 23 plus oxygen 16 plus hydrogen 1, that is equal to 40. ಅರ್ಥ ಆಯ್ತಾ? ದಟ್ ಈಸ್ MB of NaOH is equal to 40 ತಾನೆ. ಅರ್ಥ ಆಯ್ತಾ? What is the volume they given? That is volume V is equal to 450 ml. ಅರ್ಥ ಆಯ್ತಾ? ಗಿವನ್ ಏನು ಕೊಟ್ಟು ಎಲ್ಲ ಕೊಟ್ಬಿಟ್ಟಿದ್ವಿ ನಾವೇ, ಸಬ್ಸ್ಟಿಟ್ಯೂಟ್ ಮಾಡ್ತಕ್ಕಂಥದ್ದು. ದಟ್ ಈಸ್ WB. ಅರ್ಥ ಆಯ್ತಾ? ಎಷ್ಟು? 5 into 1000 by what is MB? 40 into, that is 450. ಎಲ್ಲ ಡೇಟಾ ಕೊಟ್ಟಿದ್ದಾನೆ.
ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋ ಆನ್ಸರ್ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ? ದಟ್ ಈಸ್ 0.278 ಮೋಲಾರ್ ಬರುತ್ತೆ. ಅರ್ಥ ಆಯ್ತಾ? ದಟ್ ಮಚ್ ಆಫ್ ಮೊಲಾರಿಟಿ ಬರುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ಮೊಲಾರಿಟಿ ಆಫ್ ದಟ್ ಸೊಲ್ಯೂಷನ್ ಇಸ್ ಈಕ್ವಲ್ ಟು 0.78. ಅರ್ಥ ಆಯ್ತಾ? ನೋಡಿ, ದಟ್ ಈಸ್ ಇದು ನೋಡಿ, ದಟ್ ಈಸ್ 445 ತಾನೆ, 0 ಕ್ಯಾನ್ಸಲ್ ಮಾಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ ಈಸ್ 5 9 ದಟ್ ಈಸ್ 40 into 9 ಮಾಡಿ. ಅರ್ಥ ಆಯ್ತಾ? 100 ಇರುತ್ತೆ ಮೇಲ್ಗಡೆ, ದಟ್ ಈಸ್ 0.78 ಮೋಲಾರ್ ಬರುತ್ತೆ. ಅರ್ಥ ಆಯ್ತಾ? ದಿಸ್ ಇಸ್ ದ ಆನ್ಸರ್. ಬಂತಲ್ಲ? ಎಷ್ಟು ಮೊಲಾರಿಟಿ ಇರುತ್ತೆ ಆ ಸೊಲ್ಯೂಷನ್, ಇಷ್ಟು ಮೊಲಾರಿಟಿ ಇರುತ್ತೆ. ಅರ್ಥ ಆಯ್ತಾ? WB ಕೊಟ್ಟಿದ್ದಾನೆ, MB ನಾವು ಕಂಡುಹಿಡ್ಕೋಬಹುದು. ಅಟಾಮಿಕ್ ಮಾಸಸ್ನ ವಾಟ್ ಇಸ್ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಯಾವ ಕೊಟ್ಟಿದ್ದಾನೋ ಅದನ್ನ, ಅದರಲ್ಲಿ ಏನು ಎಲಿಮೆಂಟ್ಸ್ ಇದೆಯೋ ಎಲಿಮೆಂಟ್ಸ್ ಎಲ್ಲ ಅಟಾಮಿಕ್ ಮಾಸಸ್ನ ಸಮ್ ಮಾಡೋದು ಸಿಗ್ತಕ್ಕಂಥದ್ದು ಮೋಲಾರ್ ಮಾಸ್. ಅರ್ಥ ಆಗಿದೆಯಾ? ಅದಾದರೂ ಕೊಟ್ಕೊಳ್ಳಿ. ಈ ಥರ ನಾವು ಮೊಲಾರಿಟಿ ಮೇಲೆ ಪ್ರಾಬ್ಲಮ್ಸ್ ಮಾಡ್ಬೋದು. ಅರ್ಥ ಆಯ್ತಾ? ಒಂದು ವೇಳೆ ಒಂದೊಂದ್ಸಲಿ ಮೊಲಾರಿಟಿ ಕೊಟ್ಬಿಟ್ಟಿರ್ತಾನೆ. ಅರ್ಥ ಆಯ್ತಾ? ಮೊಲಾರಿಟಿ ಕೊಟ್ಬಿಟ್ಟಿರ್ತಾನೆ, WB ಕೇಳಿರ್ತಾನೆ, ಮಾಡ್ಬೋದಾ? ಅರ್ಥ ಆಯ್ತಾ? ಏನು, ವಾಟ್ ಇಸ್ ದ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸಿಂಗ್? ಮೊಲಾರಿಟಿ. ಅರ್ಥ ಆಯ್ತಾ? WB ಇಸ್ ಈಕ್ವಲ್ ಟು ಮೊಲಾರಿಟಿ ಇಂಟು, ಅರ್ಥ ಆಯ್ತಾ, MB ಇಂಟು ದಟ್ ಈಸ್ ವಾಲ್ಯೂಮ್. ಸಾರಿ, ವಾಲ್ಯೂಮ್ ಅಲ್ಲ, ದಟ್ ಈಸ್ ಮೋಲಾರ್ ಮಾಸ್. ವಾಲ್ಯೂಮ್ನ ಡಿವೈಡ್ ಬೈ 1000 ಮಾಡಿ ಬರುತ್ತಾ? ದಟ್ ಇಸ್ ಅ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸಿಂಗ್. ಅರ್ಥ ಆಗಿದೆಯಾ? ದಟ್ ಈಸ್ ಅವ್ನು WB ಕೇಳಿದ್ರು ಮಾಡ್ಬೋದು, ಮೊಲಾರಿಟಿ ಕೇಳಿದ್ರು ಮಾಡ್ಬೋದು. ಅರ್ಥ ಆಯ್ತಾ? ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ನಿಮಗೆ NCERT ಡಿಸ್ಕಸ್ ಮಾಡಿಲ್ಲ, ಬಟ್ ನಾವು ಫಸ್ಟ್ ಪೀಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಇನ್ನೂ ಒಂದು ಪ್ರಾಬ್ಲಮ್ ನಾವು ಎಕ್ಸ್ಟ್ರಾ ಮಾಡಿದ್ದೀವಿ, ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಅದೇ ಥರ ಮೊಲಾರಿಟಿಗೆ ಹೆಂಗೆ ಮಾಡ್ತಕ್ಕಂಥದ್ದು ಅಂತ ಏನಿದೆ, ಮೊಲಾರಿಟಿ. ಅರ್ಥ ಆಯ್ತಾ? ಮೊಲಾರಿಟಿ ಒಂದು ಪ್ರಾಬ್ಲಮ್ ಮಾಡೋಣ. ಏನು ಮಾಡ್ತೀನಿ, ಮೊಲಾರಿಟಿ ಒಂದು ಪ್ರಾಬ್ಲಮ್. ಅರ್ಥ ಆಯ್ತಾ? ಮೊಲಾರಿಟಿ, ಟೆಂಪರೇಚರ್ ಇಂಡಿಪೆಂಡೆಂಟ್, ಟೆಂಪರೇಚರ್ ಡಿಪೆಂಡೆಂಟ್. ಮೊಲಾರಿಟಿ ಬಂದು ಟೆಂಪರೇಚರ್ ಡಿಪೆಂಡೆಂಟ್, ಮೊಲಾರಿಟಿ ಬಂದು ದಟ್ ಇಸ್ ಸ್ಮಾಲ್ ಎಮ್ ತಾನೆ, ಇಟ್ ಈಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಅರ್ಥ ಆಗಿದೆಯಾ? ನಾವು ವಿಲ್ ಡಿಸ್ಕಸ್ ಒನ್ ಪ್ರಾಬ್ಲಮ್. ಅರ್ಥ ಆಯ್ತಾ? ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ಪ್ರಾಬ್ಲಮ್. Calculate the molality, the small m. Calculate the molality of 2.5 grams. 2.5 grams of ethanoic acid. Ethanoic acid means acetic acid. Artha aita? 2.5 grams of ethanoic acid. What's the formula? CH3COOH. Ethanoic acid is dissolved in 75 grams of benzene. In 75 grams of benzene. ಅಂದರೆ ನೋಡಿ ಇಲ್ಲಿ 2.5 grams of ethanoic acid ನ 75 grams of benzene ಅಲ್ಲಿ ಡಿಸಾಲ್ವ್ ಮಾಡಿದಾಗ ಆ ಸೊಲ್ಯೂಷನ್ ನ ಮೊಲಾರಿಟಿ ಎಷ್ಟಿರುತ್ತೆ? 2 grams ಅಲ್ಲಿ ಇರುತ್ತೆ. ಫಾರ್ಮುಲಾ ಗೊತ್ತಿದೆಯಾ? ದಟ್ ಈಸ್ ಮೊಲಾರಿಟಿ ಇಸ್ ಈಕ್ವಲ್ ಟು ಮೊಲಾರಿಟಿ is equal to ಹಾಕ್ಬಿಡಿ ಇಲ್ಲಿ, ಅಥವಾ ಸ್ಮಾಲ್ m is equal to. ಅರ್ಥ ಇದೆ? ಫಸ್ಟ್ ಗಿವನ್ ಬರ್ಕೊಳ್ಳೋಣ. ಅರ್ಥ ಆಯ್ತಾ? ಫಾರ್ಮುಲಾ ಬರ್ಕೊಂಬಿಡಿ, ಮತ್ತೆ ಗಿವನ್ ಬರ್ಕೊಂಬಿಡಿ. ಏನು ಫಾರ್ಮುಲಾ? ದಟ್ ಈಸ್
WB into 1000 ಗ್ರಾಮ್ಸ್ ಅಲ್ಲಿ ಇರ್ತಕ್ಕಂಥ ರೀಸನ್ ಇಂದ 1000 by MB into WE. ಅರ್ಥ ಆಯ್ತಾ? ವಾಟ್ ಈಸ್ WB? ಮಾಸ್ ಆಫ್ ಸಾಲ್ಯೂಟ್. ಮಾಸ್ ಆಫ್ ಸಾಲ್ಯೂಟ್. ಇದರಲ್ಲಿ ಸಾಲ್ಯೂಟ್ ಯಾವುದು? ಅಕ್ರಿಲಿಕ್ ಆಸಿಡ್. ಸಾಲ್ವೆಂಟ್ ಯಾವುದು? ಬೆನ್ಸಿನ್ ಅಲ್ವಾ? ದಟ್ ಈಸ್ ಗಿವನ್ WB is equal to 2.5 grams. Therefore MB is equal to MB CH3COOH ಎರಡು ಕಾರ್ಬನ್ಸ್ ಇದೆ. ಈಚ್ ಕಾರ್ಬನ್ 12 ಟೋಟಲಿ 24. ಅರ್ಥ ಆಯ್ತಾ? MB 2 carbons, that is 24, 2 oxygens, that is equal to 16, 32. ಅರ್ಥ ಆಯ್ತಾ? 4 hydrogens, that is equal to 4, totally 60. ಅಲ್ಲಿಗೆ MB is equal to 60. ಅರ್ಥ ಆಯ್ತಾ? What is WA? Mass of benzene, that is 75 grams. That is 75 grams. ಅರ್ಥ ಆಯ್ತಾ? ಅಲ್ಲಿ WA ಗೊತ್ತಿದೆ, WB ಗೊತ್ತಿದೆ, MB ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. ಅರ್ಥ ಆಯ್ತಾ? That is 2.5 into 1000 by 60 into 75. ಅರ್ಥ ಆಯ್ತಾ? ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ? That is 0.556 ಬರುತ್ತೆ ನೋಡಿ. 0.556 ಮೊಲಾರಿಟಿ. ಸ್ಮಾಲ್ m ನೋಡಿ, ಎಲ್ಲವನ್ನೇ ಕೊಟ್ಟಿರ್ತಾನೆ. ಈ ತರ ಮೊಲಾರಿಟಿ ಮೇಲೆ ನಾವು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ. ಬಟ್ NCERT ಅಲ್ಲಿ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿಲ್ಲ ಎಲ್ಲಿ. ಬಟ್ ನೀವು ನೀಟ್ ಅಂಡ್ CET ಪಾಯಿಂಟ್ ಆಫ್ ವ್ಯೂ, JEE ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ನಾವು ಆಲ್ರೆಡಿ ಫಸ್ಟ್ ಪೀಸ್ ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಗಿದೆಯಾ? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ಕಾನ್ಸಂಟ್ರೇಷನ್ ಟರ್ಮ್ ಡಿಸ್ಕಸ್ ಮಾಡೋಣ. ದಟ್ ಈಸ್ ದ ಮೋಲ್ ಫ್ರಾಕ್ಷನ್. ಏನು ಹೇಳಿ? ಮೋಲ್ ಫ್ರಾಕ್ಷನ್. ದ ಥರ್ಡ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಸೊಲ್ಯೂಷನ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದೇನು? ಕಾನ್ಸಂಟ್ರೇಷನ್ ಟರ್ಮ್ಸ್. ಕಾನ್ಸಂಟ್ರೇಷನ್ ಟರ್ಮ್ಸ್ ಅದರಲ್ಲಿ ಥರ್ಡ್ ಒನ್ mole fraction. Mole fraction is also temperature independent factor. Temperature independent factor ಅಂದ್ರೆ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರಲ್ಲ ಇದು ಮೋಲ್ ಫ್ರಾಕ್ಷನ್. ಏನು ಸರ್ ಮೋಲ್ ಫ್ರಾಕ್ಷನ್ ಡೆಫಿನೇಷನ್? ಅರ್ಥ ಆಯ್ತಾ? ಮೋಲ್ ಫ್ರಾಕ್ಷನ್ ಡೆಫಿನೇಷನ್ ವೆರಿ ಸಿಂಪಲ್. ದ ರೇಷಿಯೋ ಆಫ್ number of moles of the ratio of number of moles of each component ಅಥವಾ one component the ratio of number of moles of one component ಅಥವಾ each component to the total number of moles of all the components to the total number of moles of all the components in the solution. Is called mole fraction. Yes sir, mole fraction definition: the ratio of number of moles of each component in the solution to the total number of moles of all the components in the solution. It is denoted as
xi. ಜಸ್ಟ್ ಎಕ್ಸ್ನ ಸ್ವಲ್ಪ ಹಿಂಗೆ ಮಾಡಿ ಅಷ್ಟೇ, xi ಅಂತ ಕರಿತೀವಿ. ಹೇಳಿ xi. ಇಟ್ ಈಸ್ ಡಿನೋಟೆಡ್ ಆಸ್ xi ಅಂತ. ಅರ್ಥ ಆಯ್ತಾ? ಅಲ್ಲಿ ಮೋಲ್ ಫ್ರಾಕ್ಷನ್ ಅಂತ ಡಿನೋಟ್ ಮಾಡ್ತೀವಿ ಅಂತ ಗೊತ್ತಿರ್ತ xi ಅಂತ. ಅರ್ಥ ಆಯ್ತಾ? ಬೇಕಾದ್ರೆ ಇಲ್ಲಿ ಅಂತ ಡಿನೋಷನ್ ಕೂಡ ಬರ್ಕೊಳ್ಳಿ, xi. ಇಟ್ ಈಸ್ ಡಿನೋಟೆಡ್ ಆಸ್ xi. ಎಸ್ ಸರ್, ಮೋಲ್ ಫ್ರಾಕ್ಷನ್ ವೆರಿ ಸಿಂಪಲ್. ಅರ್ಥ ಮಾಡ್ಕೊಳ್ಳೆ, ಓದಬೇಕಿಲ್ಲ ಅಷ್ಟಿದೆ, ಅಷ್ಟು ಸಿಂಪಲ್ ಆಗಿದೆ. Suppose you consider a binary solution. A binary means which consists of only solute and a solvent. ಒಂದು ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ಇರ್ತಕ್ಕಂಥದ್ದಷ್ಟೇ. ಯಾವುದೋ ಒಂದು ಸಾಲ್ವೆಂಟ್ ಅಲ್ಲಿ ಒಂದೇ ಒಂದು ಸಾಲ್ಯೂಟ್ನ ಡಿಸಾಲ್ವ್ ಮಾಡಿದ್ರೆ ಅದು ಬೈನರಿ ಸೊಲ್ಯೂಷನ್. ಎರಡು 2 ಕಾಂಪೊನೆಂಟ್ಸ್ ಮಾತ್ರ ಇರುತ್ತೆ ಬೈನರಿ ಸೊಲ್ಯೂಷನ್. ಅರ್ಥ ಆಯ್ತಾ? ಯು ಕನ್ಸಿಡರ್ ಎ ಸೊಲ್ಯೂಷನ್. ನಾವು ಸೊಲ್ಯೂಷನ್ ಕನ್ಸಿಡರ್ ಮಾಡ್ಕೊಂಡಿದ್ವಿ, ದಟ್ ಇಸ್ ಬೈನರಿ ಸೊಲ್ಯೂಷನ್. ಅರ್ಥ ಆಯ್ತಾ? ಅದರಲ್ಲಿ ಸಾಲ್ಯೂಟ್ ಎ ಇದೆ, ಸಾಲ್ವೆಂಟ್ ಬಿ ಇದೆ. ಸಾಲ್ವೆಂಟ್ನ ಬಿ ಅಂತ ಕರೆಯೋಣ, ಸಾಲ್ಯೂಟ್ನ ಎ ಅಂತ ಕರೆಯೋಣ. ಸಾಲ್ಯೂಟ್ ಎ, ಸಾಲ್ವೆಂಟ್ ಬಿ ಇದೆ ಅದರಲ್ಲಿ. ಅರ್ಥ ಆಯ್ತಾ? ಇವಾಗ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ಗೆ ಎನ್ ಬಿ ಅಂತ ಕರೆಯೋಣ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ಗೆ ಎನ್ ಎ ಅಂತ ಕರೆಯೋಣ. ವೇರ್ ಎನ್ ಎ ಬಿ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಎ, where NB be the number of moles of solvent B. Binary solution ನಾವು ತಗೊಂಡಿದ್ದೀವಿ ಅಷ್ಟೇ. ಅರ್ಥ ಆಯ್ತಾ? ಟೋಟಲಿ the number of moles of solute, number of moles of solute ನ Na ಅಂತ ಕರೆಯೋಣ, number of moles of solvent ನ Nb ಅಂತ ಕರೆಯೋಣ. ಅರ್ಥ ಆಯ್ತಾ? ಟೋಟಲ್ ನಂಬರ್ ಆಫ್ ಮೋಲ್ಸ್ ಇನ್ ದ ಸೊಲ್ಯೂಷನ್ ಎಷ್ಟಾಗುತ್ತೆ? Na ಪ್ಲಸ್ Nb ಆಗುತ್ತೆ. ಅರ್ಥ ಆಯ್ತಾ? ಟೋಟಲ್ ನಂಬರ್ ಆಫ್ moles in the solution Na plus Nb. ಅಲ್ವಾ? ಟೋಟಲ್ ನಂಬರ್ ಆಫ್ ಮೋಲ್ಸ್ ಇನ್ ದ ಸೊಲ್ಯೂಷನ್ ಇಸ್ ಈಕ್ವಲ್ ಟು Na ಪ್ಲಸ್ Nb. ಇವಾಗ ನೋಡಲಿ, ಒಂದು ಸಾಲ್ಯೂಟ್ ನೆತ್ಕೊಂಡು ಎ ಅನ್ನೋ ಒಂದು ಸಾಲ್ಯೂಟ್ನ ಬಿ ಅನ್ನೋ ಒಂದು ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಿದೀವಿ ಟು ಗೆಟ್ ಎ ಬೈನರಿ ಸೊಲ್ಯೂಷನ್ ವೇರ್ Na be the number of moles of solute A, Nb be the number of moles of solvent B. ಅರ್ಥ ಆಯ್ತಾ? What is the total number of moles in the solution? Total number of moles in the solution is equal to Na plus Nb. ಅರ್ಥ ಆಯ್ತಾ? ನಾವು Na ಅಂದ್ರೆ ಏನು, Nb ಅಂದ್ರೆ ಗೊತ್ತಿದೆಯಾ? ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಎ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಬಿ. Therefore, the mole fraction of A, solute A, mole fraction of A is equal to, A ಅಂದ್ರೆ ಏನು? ಸಾಲ್ಯೂಟ್. ಅದನ್ನು ನಾನು xi A ಅಂತ ತಗೊಳ್ಳೆ. ಮೋಲ್ ಫ್ರಾಕ್ಷನ್ ಆಫ್ ಸಾಲ್ಯೂಟ್ A is equal to ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೋನೆಂಟ್ A ಅಥವಾ ಸಾಲ್ಯೂಟ್ A number of moles of solute A by total number of moles of all the components in the solution. Total number of moles in the solution. Number of moles of solute A, ಅರ್ಥ ಆಯ್ತಾ? ಅಥವಾ ಕಾಂಪೋನೆಂಟ್ A by total number of moles of all the components in the solution. ಇವಾಗ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ A ನಾವು ಏನು ತಗೊಂಡಿದ್ದೀವಿ? Na. That is
mole fraction of A is equal to Na by what is the total number of moles of all the components in the solution? Na plus Nb. ಅರ್ಥ ಆಯ್ತಾ? ಅಲ್ಲಿಗೆ what is the mole fraction of component A ಅಥವಾ solute A? Component A ದ ಎಷ್ಟಪ್ಪ mole fraction ಅಂದ್ರೆ the number of moles of that component A by total number of moles of all the components, that is Na plus Nb. Na plus Nb. ಅರ್ಥ ಆಯ್ತಾ? ಮರಿಬಾರ್ದು, ವೆರಿ ಇಂಪಾರ್ಟೆಂಟ್. Next, similarly, that is similarly, what is the mole fraction of component B? Component of the solvent B. The mole fraction of solvent B is equal to mole fraction of solvent B is equal to Nb by Na plus Nb. The number of moles of component B, that is solvent B, by total number of moles of all the components in the solution. All the components in the solution. ಅರ್ಥ ಆಗಿದೆಯಾ? ಎನಿ ಡೌಟ್? ಅಲ್ಲಿಗೆ ನೋಡಿ, ಇಲ್ಲಿ ಡೆಫಿನೇಷನ್ ಇಲ್ಲೇ ಅರ್ಥ ಆದಂಗೆ ಇದು ಗೊತ್ತಿದೆ ಸಾಕು. ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಾಂಪೊನೆಂಟ್, ಯಾವುದೋ ಒಂದು ಕಾಂಪೊನೆಂಟ್, ಎರಡಿದ್ರೆ ಮೂರಿದ್ರೆ ಮೂರಲ್ಲಿ ಎ ಬಿ ಸಿ ಅಂತ ಮೂರು ತಗೊಳ್ಳಿ. ಕಾಂಪೊನೆಂಟ್ ಎ, ಕಾಂಪೊನೆಂಟ್ ಬಿ, ಕಾಂಪೊನೆಂಟ್ ಸಿ ಅಂತ. ಅರ್ಥ ಆಯ್ತಾ? ಕಾಂಪೊನೆಂಟ್ ಎ, ಕಾಂಪೊನೆಂಟ್ ಅರ್ಥ ಟರ್ನರಿ ಸೊಲ್ಯೂಷನ್ ತಗೊಂಡ್ರೆ ಮೂರು ಕಾಂಪೊನೆಂಟ್ಸ್ ಇದ್ದಾಗ ತಾನೆ, ಆವಾಗ ಎಕ್ಸ್ ಎ ಇಸ್ ಈಕ್ವಲ್ ಟು ಎನ್ ಎ ಬೈ ಎನ್ ಎ ಪ್ಲಸ್ ಎನ್ ಬಿ ಪ್ಲಸ್ ಎನ್ ಸಿ ಆಗುತ್ತೆ, ತ್ರೀ ಕಾಂಪೊನೆಂಟ್ಸ್ ಇದ್ದಾಗ. ಅದೇ ಥರ ಎನ್ ಬಿ mole fraction of NB is mole fraction of B component B is equal to NB by Na plus Na plus NB plus NC ಆಗುತ್ತೆ, ಮೂರು ಕಾಂಪೊನೆಂಟ್ಸ್ ಇದ್ರೆ. ಅದೇ ಥರ n ಕಾಂಪೊನೆಂಟ್ಸ್ ಬರೀಬಹುದು. ಅರ್ಥ ಆಯ್ತಾ? n ಕಾಂಪೊನೆಂಟ್ಸ್ ಬರೀಬಹುದು. ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ದ ಮೋಲ್ ಫ್ರಾಕ್ಷನ್, ದ ರೇಷಿಯೋ ಆಫ್ ಬೈನರಿ ಸೊಲ್ಯೂಷನ್ ತಗೊಂಡಾಗ mole fraction of A, mole fraction of B ಹೆಂಗೆ ಕಂಡುಹಿಡಿಯೋದು ಅಂದರೆ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಈಚ್ ಕಾಂಪೊನೆಂಟ್, ಯಾವ ಕಾಂಪೊನೆಂಟ್ ನೋಡ್ತೀವೋ, ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್ ಇನ್ ದ ಸೊಲ್ಯೂಷನ್. ದಟ್ ಇಸ್ ದ ಡೆಫಿನೇಷನ್. ಇಟ್ ಈಸ್ ಡಿನೋಟೆಡ್ ಬೈ xi. ಇಟ್ ಈಸ್ ಡಿನೋಟೆಡ್ ಬೈ xi ಅಂತ ಚೆನ್ನಾಗಿ ನೆನಪಿಟ್ಕೊಳ್ಳಿ. ದರ್ಫೋರ್ ನಾವು ಒಂದು ಸೊಲ್ಯೂಷನ್ ಬೈನರಿ ಸೊಲ್ಯೂಷನ್ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ವೇರ್ Na be the number of moles of solute A. ಬೈನರಿ ಸೊಲ್ಯೂಷನ್ ಅಂದರೆ ಒಂದು ಸಾಲ್ಯೂಟ್ ಒಂದು ಸಾಲ್ವೆಂಟ್ ಅಂತ ಹೊಡೋದು. ಅಥವಾ ಬೈನರಿ ಸೊಲ್ಯೂಷನ್ ಕನ್ಸಿಸ್ಟ್ ಆಫ್ ಟೂ ಕಾಂಪೊನೆಂಟ್ಸ್, ದಟ್ ಈಸ್ ಕಾಂಪೊನೆಂಟ್ A, ಕಾಂಪೊನೆಂಟ್ B. ವೇರ್ Na be the number of moles of component A, where Nb be the number of moles of component B. ಅರ್ಥ ಆಯ್ತಾ? What is xi A? That is mole fraction of A. That is number of moles of component A by total number of moles of all the components in the solution. That is Na by Na plus Nb, because total number of moles of the total number of moles in the total number of moles in the solution. Under all the components in the solution. Total number of moles in all the components in the solution is equal to Na plus Nb. ಒಂದು ವೇಳೆ ಮೂರು ಕಾಂಪೊನೆಂಟ್ಸ್ ನೋಡಿದ್ರೆ NC ಕೂಡ ಇರುತ್ತೆ, ವೇರ್ NC is the number of moles of component C. ಅವಾಗ ಏನಾಗುತ್ತೆ? ಅರ್ಥ ಆಯ್ತಾ? ಮೋಲ್ ಫ್ರಾಕ್ಷನ್ ಆಫ್ ಎ ಇಸ್ ಈಕ್ವಲ್ ಟು Na ಬೈ Na ಪ್ಲಸ್ Nb ಪ್ಲಸ್ Nc ಆಗುತ್ತೆ, ಅಲ್ವಾ? ಅರ್ಥ ಆಯ್ತಾ? ನೌ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೋಲ್ ಫ್ರಾಕ್ಷನ್ ಆಫ್ ಎ ಸೊಲ್ಯೂಷನ್, ಎನಿ ಸೊಲ್ಯೂಷನ್, is becomes unity. ಅರ್ಥ ಆಯ್ತಾ? ದಟ್ ಈಸ್ mole fraction of any solution is equal to 1. ಅರ್ಥ ಆಯ್ತಾ? The mole fraction of any solution is becomes unity, that is 1. That is, ಅರ್ಥ ಆಯ್ತಾ? ಡೆಫಿನೇಷನ್ ನೋಡಿಸ್ಲಾ? That is,
ಏನು ಮೋಲ್ ಫ್ರಾಕ್ಷನ್ ಆಫ್ solution, mole fraction of solution is equal to mole fraction of component A plus mole fraction of component B. 3 ಇದ್ರೆ 3 ಆಗುತ್ತೆ, 4 ಇದ್ರೆ 4 ಆಗುತ್ತೆ, ಡ್ಯಾಶ್ ಡ್ಯಾಶ್ ಡ್ಯಾಶ್. ಅರ್ಥ ಆಯ್ತಾ? ವಾಟ್ ಇಸ್ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಎ? ಇಲ್ಲಿದೆ Na by Na plus Nb plus what is mole fraction of component B? Nb by Na plus Nb. ಅರ್ಥ ಆಯ್ತಾ? LCM ತಗೊಳ್ಳಿ, LCM ತಗೊಂಡ್ರೆ ಏನಾಗುತ್ತೆ ಇದಕ್ಕೆ? ಅರ್ಥ ಆಯ್ತಾ? Na plus Nb by Na plus Nb ಏನಾಗುತ್ತೆ? ಕ್ಯಾನ್ಸಲ್ ಆಗಿ ಇಸ್ಕೊಡ್ಬಾಗ. ಅಲ್ಲಿಗೆ ಮೋಲ್ ಫ್ರಾಕ್ಷನ್ ಆಫ್ ಎನಿ ಸೊಲ್ಯೂಷನ್, mole fraction of any solution is equal to unity. Hence, ಇದು ನಂಬರ್ ತಂದಿದೆ. ಆದ್ದರಿಂದ mole fraction does not having any unit. ಇದಕ್ಕೆ ಯೂನಿಟ್ಸ್ ಇಲ್ಲ. mole fraction ಯಾಕೆ ಯೂನಿಟ್ ಇಲ್ಲ ಅಂತ ಗೊತ್ತಾಯ್ತಾ? Because the mole fraction of a solution becomes unity. It becomes unity. There is no, ಅರ್ಥ ಆಯ್ತಾ? That is unit for mole fraction. mole fraction unit ಇಲ್ಲ. ಅರ್ಥ ಆಗಿದೆಯಾ? ಎನಿ ಡೌಟ್? ನಾವು ವಿಲ್ ಡಿಸ್ಕಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ವಿಲ್ ಡಿಸ್ಕಸ್ ಇಫ್ ಎ ಸೊಲ್ಯೂಷನ್ ಕನ್ಸಿಸ್ಟ್ ಆಫ್ 3 ಕಾಂಪೊನೆಂಟ್ಸ್. ಅರ್ಥ ಆಯ್ತಾ? ಒಂದು ಟರ್ನರಿ ಸೊಲ್ಯೂಷನ್ ತಗೊಳ್ಳೋಣ. ಒಂದು ಸೊಲ್ಯೂಷನ್ ಅಲ್ಲಿ 3 ಕಾಂಪೊನೆಂಟ್ಸ್ ಇದೆ. ಅರ್ಥ ಆಯ್ತಾ? ದಟ್ ಈಸ್ ಎ, ಬಿ ಅಂಡ್ ಸಿ ಅನ್ನೋ 3 ಕಾಂಪೊನೆಂಟ್ಸ್ ಇದೆ. ಒಂದು ಟರ್ನರಿ ಸೊಲ್ಯೂಷನ್ ಅಲ್ಲಿ 3 ಕಾಂಪೊನೆಂಟ್ಸ್ ಇದೆ. ಅರ್ಥ ಆಯ್ತಾ? ದಟ್ ಈಸ್ ಟರ್ನರಿ ಸೊಲ್ಯೂಷನ್. ಟರ್ನರಿ ಸೊಲ್ಯೂಷನ್, ಟರ್ನರಿ ಸೊಲ್ಯೂಷನ್. ವಾಟ್ ಈಸ್ Na? ಅರ್ಥ ಆಯ್ತಾ? ನಂಬರ್ ಆಫ್ ಮೋಲ್ಸ್ ಆಫ್ component A. What is Nb? Number of moles of component B. What is Nc? Number of moles of component C. ಅಲ್ವಾ? ಎ ಬಿ ಸಿ ಅನ್ನೋ 3 ಕಾಂಪೊನೆಂಟ್ಸ್ ಇದೆ ಸೊಲ್ಯೂಷನ್, ಟರ್ನರಿ ಸೊಲ್ಯೂಷನ್ ಅಲ್ಲಿ. ವೇರ್ Na be the number of moles of component A, where Nb be the number of moles of component B, where Nc be the number of moles of component C. ಅದೇ ತರ ಫೋರ್ತ್ ಒನ್ ಡಿ ಅನ್ನೋದಿದ್ರೆ where Nd be the number of moles of component D. ಅರ್ಥ ಆಗಿದೆಯಾ? ಅದೇ ತರ n ಇದ್ರೆ nಗೂ ಕೊಡ್ಬೋದಾ? ಇವಾಗ ಟರ್ನರಿ ಸೊಲ್ಯೂಷನ್ ತಗೊಳ್ಳಿ 3 ಕಾಂಪೊನೆಂಟ್ಸ್. ಅರ್ಥ ಆಯ್ತಾ? ವಾಟ್ ಈಸ್ ದ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಎ? ಒಂದು ಕಾಂಪೊನೆಂಟ್ ಯಾವ್ದು ತಗೊಳ್ಳಿ ಫಸ್ಟ್. ಅರ್ಥ ಆಯ್ತು? ಎ ತಗೊಂಡಿದೀವ. ದ ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೊನೆಂಟ್ ಎ by total number of moles of components in the solution Na plus Nb plus Nc. Similarly, what is the mole fraction of component B? Nb by Na plus Nb plus Nc. ಅರ್ಥ ಆಗಿದೆಯಾ? What is the mole fraction of component C? Mole fraction of component C is equal to Nc by Na plus Nb plus Nc. ಯಾವುದೇ ಒಂದು ಸೊಲ್ಯೂಷನ್ ಅಲ್ಲಿ ಒಂದು 3 ಕಾಂಪೌಂಡ್ಸ್ ಟರ್ನರಿ ಸೊಲ್ಯೂಷನ್ ಆದ್ರೆ ನಾವು ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಎ, ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಬಿ, ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಸಿ ಕೂಡ ಕಂಡುಹಿಡಿಯಬಹುದು. What is the total mole fraction of the solution? Becomes unity. Becomes unity. The mole fraction of solution is equal to Xa plus Xb plus Xc. LCM ತಗೊಂಡಾಗ becomes unity ಆಗುತ್ತೆ. ಅರ್ಥ ಆಗಿದೆಯಾ? Any doubt? It is very 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 important. ಅಲ್ಲಿಗೆ ನಿಮಗೆ ಮೋಲ್ ಫ್ರಾಕ್ಷನ್
ಅರ್ಥ ಆಯ್ತಾ? ಮೋಲ್ ಫ್ರಾಕ್ಷನ್ ಡೆಫಿನೇಷನ್ ಗೊತ್ತಾಯ್ತು, ಮೋಲ್ ಫ್ರಾಕ್ಷನ್ ಡಿನೋಷನ್ ಗೊತ್ತಾಯ್ತು. ಅರ್ಥ ಆಯ್ತಾ? ಮೋಲ್ ಫ್ರಾಕ್ಷನ್ ಆಫ್ ಯಾವುದೇ ಒಂದು ಸೊಲ್ಯೂಷನ್ ಅಲ್ಲಿ ಯಾವುದೇ ಒಂದು ಕಾಂಪೋನೆಂಟ್ ಮೋಲ್ ಫ್ರಾಕ್ಷನ್ ಹೆಂಗೆ ಕಂಡುಹಿಡಿಯೋದು ಅಂತ ಗೊತ್ತಾಯ್ತು. ಯಾವುದೇ ಫಾರ್ ಎಕ್ಸಾಂಪಲ್ 3 ಸೊಲ್ಯೂಷನ್ ಕಾಂಪೋನೆಂಟ್ ಬಿ ಕಂಡುಹಿಡಿಯಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ, ಕಾಂಪೋನೆಂಟ್ ಎ ಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ, ಕಾಂಪೋನೆಂಟ್ ಸಿ ಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ವೆರಿ ಸಿಂಪಲ್, ವೆರಿ 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 ಸಿಂಪಲ್. ಏನು ಹೇಳೋ ಅಲ್ಲಿಗೆ ಮೋಲ್ ಫ್ರಾಕ್ಷನ್ ಡೆಫಿನೇಷನ್ ಗೊತ್ತಾಯಿತು. ಅರ್ಥ ಆಯ್ತಾ? ಅದೇ ಜಾಸ್ತಿ ಇದ್ರೆ ಅರ್ಥ ಆಯ್ತಾ? ಏನಾಯ್ತು? ಜಾಸ್ತಿ ಇದ್ರೆ ಡ್ಯಾಶ್ 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 ಎನ್ ಅಂತ ಕೊಡೋಣ. ಅರ್ಥ ಆಯ್ತಾ? ಎನ್ ಅಂತ ಕೊಡು, N1 ಅಥವಾ ಎನ್ ದಟ್ ಈಸ್ ಡಿ. ಅರ್ಥ ಆಯ್ತಾ? 4 ಇದ್ರೆ ಎನ್ ಡಿ, 5 ಇದ್ರೆ ಅದು ಎನ್ ಇ, ಲೈಕ್ ದಿಸ್. ನಿಮಗೆ ಬೈನರಿ ಸೊಲ್ಯೂಷನ್ ಟರ್ಮಿನಲ್ ಸೊಲ್ಯೂಷನ್ ನೋಡ್ಕೊಂಡ್ರೆ ಸಾಕ್ತದೆ. ಅರ್ಥ ಆಯ್ತಾ? ಬೈನರಿ ಸೊಲ್ಯೂಷನ್ ಸಾಲ್ಯೂಟೆಡ್ ಸಾಲ್ವೆಂಟ್ ಇರ್ತಕ್ಕಂಥ ಬೈನರಿ ಸೊಲ್ಯೂಷನ್, ಅಥವಾ ಟರ್ಮಿನಲ್ ಸೊಲ್ಯೂಷನ್ ಅಂದರೆ 3 ಕಾಂಪೋನೆಂಟ್ಸ್ ಇರ್ತಕ್ಕಂಥದ್ದು, ಅದರಲ್ಲಿ 2 ಸಾಲ್ಯೂಟ್ಸ್ ಇರ್ತವೆ, ಒಂದು ಸಾಲ್ವೆಂಟ್ ಇರುತ್ತೆ. ಅರ್ಥ ಆಗಿದೆಯಾ? ದಿಸ್ ಈಸ್ ದ ಮೋಲ್ ಫ್ರಾಕ್ಷನ್. ಈ ಮೋಲ್ ಫ್ರಾಕ್ಷನ್ಗೆ ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ದಟ್ ಈಸ್ ಮೋಲ್ ಫ್ರಾಕ್ಷನ್ಗೆ. ಅರ್ಥ ಆಯ್ತಾ? ಮೋಲ್ ಫ್ರಾಕ್ಷನ್ಗೆ ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಕ್ಯಾನ್ ಹ್ಯಾವ್ ದಿಸ್. ಏನು ಸರ್ ಪ್ರಾಬ್ಲಮ್? ರೈಟ್. ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಬೆನ್ಸಿನ್. Calculate the mole fraction of benzene. Calculate the mole fraction of benzene. ಯಾವಾಗ? Very simple. In a solution containing 30% by mass of carbon tetrachloride. ಅರ್ಥ ಆಯ್ತಾ? 30%. ನೋಡಿ, calculate the mole fraction of benzene in solution containing. ಅರ್ಥ ಆಯ್ತಾ? solution containing 30% by mass of 30% by mass of it in carbon tetrachloride, by mass of it in ಯಾವುದು? ದಟ್ ಈಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್ CCl4, ಕಾರ್ಬನ್ ಟೆಟ್ರಾಕ್ಲೋರೈಡ್. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಬೆನ್ಸಿನ್ ಇನ್ ದ ಸೊಲ್ಯೂಷನ್ containing 30% by mass of carbon tetrachloride. ಅರ್ಥ ಆಯ್ತಾ? ಅಲ್ಲಿಗೆ ಮಾಸ್ ಆಫ್ ಬೆನ್ಸಿನ್ ಎಷ್ಟು? ಅರ್ಥ ಆಯ್ತಾ? ಮೋಲಾರ್ ಮಾಸ್ ಆಫ್ ಬೆನ್ಸಿನ್ ಎಷ್ಟು? ಅರ್ಥ ಆಯ್ತಾ? ನಾವು ಮೋಲಾರ್ ಮಾಸ್ ಆಫ್ CCl4, ಮೋಲಾರ್ ಮಾಸ್ ಆಫ್ ಬೆನ್ಸಿನ್ ಕಂಡು ಹಿಡ್ಕೊಳ್ಳಿ, ಮಾಸ್ ಅಲ್ಲೇ ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಫಸ್ಟ್ ಮೋಲಾರ್ ಮಾಸಸ್ ಕಂಡು ಹಿಡಿಯ ಸೊಲ್ಯೂಷನ್. ಅರ್ಥ ಆಯ್ತಾ? ಮೋಲಾರ್ ಮಾಸ್ ಆಫ್ ಬೆನ್ಸಿನ್ ಏನು ಫಾರ್ಮುಲಾ? C6H6. ಕಾರ್ಬನ್ಸ್ ಎಷ್ಟು? 6 ಇದೆ. ಅರ್ಥ ಆಯ್ತಾ? ಈಚ್ ಕಾರ್ಬನ್ 12, ದಟ್ ಈಸ್ 6 into 12 ಪ್ಲಸ್, ಅರ್ಥ ಆಯ್ತಾ? ಹೈಡ್ರೋಜನ್ ಎಷ್ಟು? 6 ಇದೆ. 6 into 1 ದಟ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತಪ್ಪ ಇದು? 6 × 60, 6 × 12, 72 ಪ್ಲಸ್ 6 78. ಅರ್ಥ ಆಯ್ತಾ? ದಟ್ ಈಸ್ 78 grams per mole. ಅರ್ಥ ಆಯ್ತಾ? ದಟ್ ಈಸ್ ದ molar mass. ನೆಕ್ಸ್ಟ್ molar mass ಆಫ್ CCl4, ಒಂದು C ಇದೆ 12 ಪ್ಲಸ್
12 into 1 ತಾನೆ, ಯಾಕಂದರೆ 12 into 1 ಅಥವಾ 1 into 12 plus each CL having 35.5, ಅರ್ಥ ಆಯ್ತಾ? 35.5 into 4 ಎಷ್ಟು ಬರುತ್ತೆ? ಅರ್ಥ ಆಯ್ತಾ? ದಟ್ ಇಸ್ ಈಕ್ವಲ್ ಟು 154 grams per mole. 154 grams per mole. ಅಂದರೆ ಮೋಲಾರ್ ಮಾಸ್ ಆಫ್ CCl4 ಗೊತ್ತಾಯಿತು, ಮೋಲಾರ್ ಮಾಸ್ ಆಫ್ ಅರ್ಥ ಆಯ್ತು ಬೆನ್ಸಿನ್ ಗೊತ್ತಾಯಿತು. ಯಾಕೆಂದ್ರೆ ಮೋಲಾರ್ ಮಾಸ್ ಗೊತ್ತಿದ್ರೆ ನಾವು ನಂಬರ್ ಆಫ್ ಮೋಲ್ಸ್ ಕಂಡು ಹಿಡಿಯೋದು. ಯಾಕಂದ್ರೆ ಮಾಸ್ ಬೈ ಮೋಲಾರ್ ಮಾಸ್ ಗಿವ್ಸ್ ದ ನಂಬರ್ ಆಫ್ ಮೋಲ್ಸ್. ಅರ್ಥ ಆಯ್ತಾ? ಮಾಸ್ ಬೈ ಮೋಲಾರ್ ಮಾಸ್ ಗಿವ್ಸ್ ನಂಬರ್ ಆಫ್ ಮೋಲ್ಸ್. ಅರ್ಥ ಆಯ್ತಾ? ಅದಕ್ಕೋಸ್ಕರ ಮೋಲಾರ್ ಮಾಸ್ ಬೇಕು. ಬಿಕಾಸ್ ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ ಟು ಬಿಕಾಸ್ molar mass ಬೇಕು ತಾನೆ. therefore number of moles is equal to mass by molar mass. ಅಲ್ಲಿ ಮೋಲಾರ್ ಮಾಸ್ ಗೊತ್ತಿದೆ, ಮಾಸ್ ಗೊತ್ತಿದೆ, ಮಾಸ್ ಅವ್ನು ಕೊಟ್ಟಿದ್ದಾನೆ. ಮೋಲಾರ್ ಮಾಸ್ ನಾವು ಕಂಡುಹಿಡ್ಕೊಳ್ವಿ. ಅರ್ಥ ಆಯ್ತು? ನಂಬರ್ ಆಫ್ ಮಾಸ್ ಕಂಡುಹಿಡಿಬೋದಾ? ಅರ್ಥ ಆಯ್ತಾ? ಇದರಲ್ಲಿ ನಾವು 30% ಆಫ್ ಬೆನ್ಸಿನ್ ಅಂತ ಕೊಟ್ಟಿರ್ತಕ್ಕಂಥ ರೀಸನಿಂದ 100 minus 30, ಅರ್ಥ 100 minus 30 gives 70 grams of mass of benzene. ಅರ್ಥ ಆಯ್ತಾ? ವಾಟ್ ಇಸ್ ದ ಮೀನಿಂಗ್ ಆಫ್ 30%? ಅರ್ಥ ಆಯ್ತಾ? 30% ಆಫ್ ಬೆನ್ಸಿನ್ ಮೀನ್ಸ್ %30 of benzene means 30 grams of benzene in 100 grams of solution. ಅರ್ಥ ಆಯ್ತಾ? 100 grams of solution. 30 grams of benzene in 100 grams of solution. ಅರ್ಥ ಆಯ್ತಾ? That is mass of benzene is equal to mass of C6H6 is equal to 100 minus 30, that is equal to 70 grams. That is equal to 70 grams. ಅರ್ಥ ಆಯ್ತಾ? ಇದು 70 grams ಅಂತ ಗೊತ್ತಾಯಿತು. ಯಾವುದು? ಮಾಸ್ ಆಫ್ ಬೆನ್ಸಿನ್ದು. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ನೆಕ್ಸ್ಟ್, ವಾಟ್ ಇಸ್ ದ ಮಾಸ್ ಆಫ್ CCl4? ಅರ್ಥ ಆಯ್ತಾ? ಸರಿ, 30% ಮೀನ್ಸ್ 30 grams ಡಿಸಾಲ್ವ್ ತಾನೆ. ವೆರಿ ವೀಟ್ ಮಾಸ್ ಆಫ್ ಬೆನ್ಸಿನ್ 30 grams, ಯಾಕಂದ್ರೆ 30 grams, ಸರಿ. 30% ಬೆನ್ಸಿನ್ ಮೀನ್ಸ್ ದಟ್ ಇಸ್ ಮಾಸ್ ಆಫ್ ಬೆನ್ಸಿನ್ ಇಸ್ ಈಕ್ವಲ್ ಟು 30 grams, ಸರಿ. ಅರ್ಥ ಆಯ್ತಾ? therefore mass of CCl4 is equal to 100 minus 30. ಯಾಕಂದ್ರೆ CCl4 ಅಲ್ಲಿ ಡಿಸಾಲ್ವ್ ಮಾಡಿರ್ತಾನೆ ಅದು. ದಟ್ ಈಸ್ 100 minus 30, ದಟ್ ಈಸ್ 70 grams. CCl4 70 grams, ಬೆನ್ಸಿನ್ 30 grams. ಬೆನ್ಸಿನ್ 30 grams. ಇವಾಗ ನಂಬರ್ ಆಫ್ ಮೋಲ್ಸ್ ಆಫ್ ಬೆನ್ಸಿನ್ C6H6 is equal to mass of benzene 30 by 78. 30 by 78. ಅರ್ಥ ಆಯ್ತಾ? ನೆಕ್ಸ್ಟ್, ನಂಬರ್ ಆಫ್ ಮೋಲ್ಸ್ ಆಫ್ CCl4 is equal to 70 by 154. ಮೋಲಾರ್ ಮಾಸಸ್. ಅರ್ಥ ಆಯ್ತಾ? ಮಾಸ್ ಇಲ್ಲಿದೆ, ಮೋಲಾರ್ ಮಾಸ್ ಇಲ್ಲಿದೆ. ನಂಬರ್ ಆಫ್ ಮೋಲ್ಸ್ ಕಂಡು ಹೋಗ್ಬೋದಾ? ಅರ್ಥ ಆಯ್ತಾ? ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂದರೆ 0.385. ಇದು ಅರ್ಥ ಆಯ್ತಾ? ಇದು ಬಂದು 0.454 ಮೋಲ್ಸ್. ಅರ್ಥ ಆಯ್ತಾ? ಇವಾಗ ನಂಬರ್ ಆಫ್ ಮೋಲ್ಸ್ ಗೊತ್ತಾಯ್ತು. ಬೈ ನೋಯಿಂಗ್ ದ ನಂಬರ್ ಆಫ್ ಮೋಲ್ಸ್
we can easily calculate the mole fraction of benzene ಆಗಿರ್ಬೋದು, the mole fraction of CCl4 ಆಗಿರ್ಬೋದು. Therefore, the mole fraction of C6H6 benzene is equal to, ಅರ್ಥ ಆಯ್ತಾ ಏನು, NC6H6 by NC6H6 plus NCCl4, that is equal to, ಅರ್ಥ ಆಯ್ತಾ, ಏನು ಮಾಡ್ತೀರಾ, ದಟ್ ಈಸ್ 0.385 by 0.385 plus 0.454, 0.454 ಅರ್ಥ ಆಗಿದೆಯಾ? ನಾವು what is the benzene mole fraction? Benzene mole fraction 0.459. ಅರ್ಥ ಆಯ್ತಾ? ಇವಾಗ ಇದು ಗೊತ್ತಿತ್ತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಕೂಡ ಸೇಮ್ ಇದೆ ತರ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇಲ್ಲ ಇನ್ನೊಂದು ಶಾರ್ಟ್ ಕಟ್ ಮೆಥಡ್. The mole fraction of any solution is becomes unity, no? 1 minus this percentage ಮಾಡು, 1 minus 0.459 ಮಾಡು, that is mole fraction of ಇನ್ನೊಂದು ಕಾಂಪೊನೆಂಟ್ ಆಗುತ್ತೆ. ಯಾಕಂದ್ರೆ ಎರಡಿದ್ದಾಗ, ಮೂರಿದ್ದಾಗ ಮಾಡ್ಲಿಕ್ಕೆ ಆಗಲ್ಲ. ಎರಡೇ ಕಾಂಪೊನೆಂಟ್ಸ್ ಬೈನರಿ ಸೊಲ್ಯೂಷನ್ ಇದ್ದಾಗ 1 minus this ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಅಲ್ಲಿಗೆ ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಬೆನ್ಸಿನ್ ಮಾತ್ರ ಕೇಳಿದ್ರೆ, ಮೋಲ್ ಫ್ರಾಕ್ಷನ್ ಆಫ್ ಬೆನ್ಸಿನ್ ಮಾತ್ರ ಕೇಳಿದ್ರೆ ನಾವು ಹೆಂಗ್ ಕಂಡುಹಿಡಿತೀವಿ. ಅದೇ ನೀವು ನಮಗೆ ಎರಡೂ ಕೇಳಿದ್ರೆ 1 ಮೈನಸ್ ಇದು ಮಾಡು, ನಿಮ್ಗೆ ಎರಡನೇದು ಕೂಡ ಸಿಗುತ್ತೆ. ಇಲ್ಲ mole fraction of CCl4 is equal to number of moles of CCl4 divided by number of moles of benzene plus number of moles of CCl4 ಮಾಡ್ಕೊಂಡ್ರೆ ಬರುತ್ತೆ. That is 0.454 by 0.385 plus 0.454 ಮಾಡಿದ್ರೆ ಬರುತ್ತೆ. That is mole fraction of CCl4 ಕೂಡ ಕಂಡುಹಿಡಿಯಬಹುದು. ಅರ್ಥ ಆಗಿದೆಯಾ? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ ಏನು ನಿಮ್ಗೇನು NCERT ಅಲ್ಲಿ ಡಿಸ್ಕಸ್ ಮಾಡಿಲ್ಲ, ಸೆಕೆಂಡ್ PUC NCERT ಅಲ್ಲಿ, ಬಟ್ ನಾವು ಫಸ್ಟ್ PUC ಡಿಸ್ಕಸ್ ಮಾಡಿದ್ದೀವಿ. ಈ ತರ ಕೇಳಿದಾಗ ಮೋಲ್ ಫ್ರಾಕ್ಷನ್ ಆಫ್ ಯಾವುದೇ ಒಂದು ಇದು ಕೇಳಿದಾಗ ನಾವು ಕ್ಯಾನ್ ಈಸಿಲಿ ಡಿಟರ್ಮೈನ್. ಅರ್ಥ ಆಯ್ತಾ? ಇವಾಗ ಸೇಮ್ ಇದೇ ಪ್ರಾಬ್ಲಮ್ನ ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಗ್ಲೂಕೋಸ್ ಇಫ್ ಎ ಸೊಲ್ಯೂಷನ್ ಕಂಟೈನಿಂಗ್, ಅರ್ಥ ಆಯ್ತಾ, calculate the mole fraction of glucose in a solution containing ಒಂದು 10% by mass of, ಅರ್ಥ ಆಯ್ತಾ, that is water. ಮಾಡ್ಬೋದು H2O molar mass ಕಂಡು ಹಿಡ್ಕೊಳ್ಳಿ. ಅರ್ಥ ಆಯ್ತಾ? H2O molar mass, that is glucose molar mass. Glucose in C6H12O6 ಫಾರ್ಮುಲಾ, ಅರ್ಥ ಆಯ್ತಾ? ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್. ಈ ತರ ಯಾವುದಾದ್ರೂ ಪ್ರಾಬ್ಲಮ್ ಕೊಟ್ಕೊಳ್ಳಿ ನಾವು ಮಾಡ್ಬೋದು, ಅಷ್ಟು ಈಸಿ ಇರುತ್ತೆ. ಮೋಲ್ ಫ್ರಾಕ್ಷನ್ ಅಂದ್ರೆ ಡೆಫಿನೇಷನ್ ಮೈಂಡಲ್ಲಿ ಇರಬೇಕು. ಯಾವ್ದು ಕೇಳಿದ್ರೆ, ಎರಡೂ ಕೇಳಿದ್ರು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಲ್ಲಿ ಗ್ಲೂಕೋಸ್ ಸೊಲ್ಯೂಷನ್ ಕೇಳಿದಾಗ ಗ್ಲೂಕೋಸ್ ಅಂಡ್ ವಾಟರ್ ಎರಡೂ ಕೇಳಿದ್ರೆ ಮಾಡ್ಬೋದು ಮೋಲ್ ಫ್ರಾಕ್ಷನ್. ಇಲ್ಲ ಇಲ್ಲಿ ಬೆನ್ಸಿನ್ CCl4 ಬೆನ್ಸಿನ್ CCl4 ಎರಡೂ ಕೇಳಿದ್ರು ಮಾಡ್ಬೋದು. ಇಲ್ಲ ಯಾವ್ದಾದ್ರು ಒಂದು ಕೇಳಿದ್ರು ಮಾಡ್ಬೋದು. ಮೋಲ್ ಫ್ರಾಕ್ಷನ್ ಬೆನ್ಸಿನ್ ಕೇಳಿದ್ರೆ, ಮೋಲ್ ಫ್ರಾಕ್ಷನ್ CCl4 ಕೇಳಿದ್ರೆ ಮಾಡ್ಬೋದಾ? ಆ ಥರ ವೆರಿ ಡೆಡ್ ಈಸಿ ಪ್ರಾಬ್ಲಮ್ಸ್. ಅರ್ಥ ಆಯ್ತಾ? ಮೋಲಾರ್ ಮಾಸ್ ಕಂಡು ಹಿಡ್ಕೊಳ್ಳೋದು ಗೊತ್ತಿಲ್ಲ. ಫಸ್ಟ್ ಅವ್ನು ಡೈರೆಕ್ಟಾಗಿ ಒಂದೊಂದ್ಸಲಿ ನಂಬರ್ ಆಫ್ ಮೋಲ್ಸ್ ಡೈರೆಕ್ಟಾಗಿ ಕೊಟ್ಬಿಡ್ತಾನೆ, ಅವಾಗ ಇಷ್ಟು ಬೇಕಾಗಿಲ್ಲ. ಡೈರೆಕ್ಟಾಗಿ ನಂಬರ್ ಆಫ್, ಇಲ್ಲಿ ಡೈರೆಕ್ಟಾಗಿ ನಂಬರ್ ಆಫ್ ಮೋಲ್ಸ್ ಕೊಟ್ಟಿಲ್ಲ, ಅದರಿಂದ ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಬೇಕಾದ್ರೆ ಮಾಸು ಮೋಲಾರ್ ಮಾಸ್, ಮೋಲಾರ್ ಮಾಸು ಮಾಸ್, ಮೋಲಾರ್ ಮಾಸ್ ಎರಡೂ ಕಂಡುಹಿಡ್ಕೊಂಡ್ವಿ. ಆವಾಗ ನಂಬರ್ ಆಫ್ ಮೋಲ್ಸ್ ನಮ್ಗೆ ಬಂತು. ಡೈರೆಕ್ಟ್ ನಂಬರ್ ಆಫ್ ಮೋಲ್ಸ್ ಅವ್ನು ಕೊಟ್ಬಿಟ್ಟಿದ್ರೆ, ಇನ್ನೂ ಪ್ರಾಬ್ಲಮ್ ಈಸಿ. ಅರ್ಥ ಆಯ್ತಾ? ಡೈರೆಕ್ಟ್ ಆಗಿ ನಂಬರ್ ಆಫ್ ಮೋಲ್ಸ್ ಕೊಟ್ಟಾಗ ಏನಿಡವು, ಅರ್ಥ ಆಗಿದೆಯಾ? ದಟ್ ಈಸ್ ದ ಮೋಲ್ ಫ್ರಾಕ್ಷನ್ ಪ್ರಾಬ್ಲಮ್. ಇನ್ನೇನು ಡೌಟ್ ಇದೆಯಾ?
ಅರ್ಥ ಆಯ್ತಾ? ಅಲ್ಲಿ ಮೋಲ್ ಫ್ರಾಕ್ಷನ್ ಪ್ರಾಬ್ಲಮ್ ನೀಟಾಗಿ ಅರ್ಥ ಆಗಿದೆಯಾ? ಸಿಂಪಲ್, ಕಷ್ಟಪಡಬೇಕಾಗಿಲ್ಲ. ಮೋಲ್ ಫ್ರಾಕ್ಷನ್ ಡೆಫಿನೇಷನ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ವಿಲ್ ಡಿಸ್ಕಸ್ ದಟ್ ಈಸ್ ಮಾಸ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ದಟ್ ಈಸ್ ವಾಲ್ಯೂಮ್ ಪರ್ಸೆಂಟೇಜ್. ಈ ಕಾನ್ಸಂಟ್ರೇಷನ್ ಟರ್ಮ್ಸ್ಗಳು ಅಲ್ಲಿ ಮೋಲ್ ಫ್ರಾಕ್ಷನ್ ಡೆಫಿನೇಷನ್ ಡೌಟ್ ಇಲ್ಲೋ? ದ ರೇಷಿಯೋ ಆಫ್ ನಂಬರ್ ಡೆಫಿನೇಷನ್ಸ್ ಕೂಡ ಕೇಳ್ತಾನೆ ಒಂದು ಮಾರ್ಕಲ್ಲಿ. ದಟ್ಟು ಮೊಲಾರಿಟಿ ಮೋಲ್ ಫ್ರಾಕ್ಷನ್ ಜಾಸ್ತಿ ಕೇಳ್ತಿರ್ತಾನೆ. ಅರ್ಥ ಆಯ್ತಾ? ಪಾರ್ಟ್ಸ್ ಪರ್ ಮಿಲಿಗೆ 4ರಲ್ಲೇ ಜಾಸ್ತಿ ಕೇಳ್ತಿರ್ತಾನೆ ಡೆಫಿನೇಷನ್ಸ್ ಒನ್ ಮಾರ್ಕಲ್ಲಿ. ಸೋ ಮೆನಿ ಟೈಮ್ಸ್ ಇನ್ ರಿಪೀಟೆಡ್ ಕ್ವಶನ್. ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಈಚ್ ಕಾಂಪೊನೆಂಟ್ ಅಥವಾ ಒನ್ ಕಾಂಪೊನೆಂಟ್ ಟು ದ total number of moles of all the components present in the solution is called as mole fraction. ಆ ಮೋಲ್ ಫ್ರಾಕ್ಷನ್ ಮೇಲೆ ನಿಮಗೆ CET ಅಲ್ಲಿ ಇಂಪಾರ್ಟೆಂಟ್, ನೀಟಲ್ಲಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ನಾವು ಬೇಜಾನ್ ಪ್ರಾಬ್ಲಮ್ಸ್ ಫಸ್ಟ್ ವಿಷಯ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಅರ್ಥ ಆಯ್ತಾ? ಇಲ್ಲಿ ಕೂಡ ಡಿಸ್ಕಸ್ ಮಾಡೋದು ಪ್ರಾಬ್ಲಮ್. ಈ ಥರ ನೀವು ಇನ್ನೂ ಪ್ರಾಬ್ಲಮ್ಸ್ ಹಾಕ್ಕೊಂಡು ಮಾಡಿದ್ರೇ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ. ನಾವು ಕ್ಲಾಸಲ್ಲಿ ಮಾಡಬೇಕಾದ್ರೆ ಇನ್ನೊಂದು 4-5 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ, ಪರ್ಫೆಕ್ಟ್ ಆಗ್ಬಿಡ್ತೀರಿ ಇನ್ನು. ಅರ್ಥ ಆಗಿದೆಯಾ? ಫಾರ್ಮುಲಾಸ್ ಗೊತ್ತಿದೆ, ಎರಡೇ ಕಾಂಪೊನೆಂಟ್ ಸೇರಿಂಗ್ ಬರ್ಕೊಡ್ತಕ್ಕಂಥದ್ದು. ಅದೇ ಯಾವ ಕಾಂಪೊನೆಂಟ್ ಕೇಳಿದ್ರೆ ಆ ಕಾಂಪೊನೆಂಟ್ಗೆ ಮೋಲ್ ಫ್ರಾಕ್ಷನ್ ಹಿಂಗೆ ಕಂಡು ಹಿಡಿತಕ್ಕಂಥದ್ದಂತ. ಅವನೊಂದೊಂದ್ಸಲ ಡೈರೆಕ್ಟಾಗಿ ನಂಬರ್ ಆಫ್ ಮೋಲ್ಸ್ ಕೊಟ್ಬಿಟ್ಟಿದ್ರೆ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀರ. ಕೊಟ್ಟಿಲ್ಲ ಅಂದ್ರೆ ಕೂಡ ಮಾಸ್ ಕೊಟ್ಟಿದ್ರೆ, ಅರ್ಥ ಆಯ್ತಾ? ಮೋಲಾರ್ ಮಾಸ್ ಕಂಡು ಹಿಡ್ಕೊಳ್ಳಿ, ಮಾಸ್ ಒಂದು ಕೊಟ್ಟಿರ್ತಾನೆ, ಮಾಸ್ ಬೈ ಮೋಲಾರ್ ಮಾಸ್ ಗಿವ್ಸ್ ದ ನಂಬರ್ ಆಫ್ ಮೋಲ್ಸ್ ಕಂಡು ಹಿಡ್ಕೊಂಡು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿಡಬೇಕಾಗತ್ತೆ. ಅರ್ಥ ಆಗಿದೆಯಾ? ನೆಕ್ಸ್ಟ್ ವಿಲ್ ಡಿಸ್ಕಸ್ ದಟ್ ಈಸ್ ನೆಕ್ಸ್ಟ್ ಟರ್ಮ್ ಮಾಸ್ ಪರ್ಸೆಂಟೇಜ್ ಟರ್ಮ್. ಇನ್ನೇ ಮಾಸ್ ಪರ್ಸೆಂಟೇಜ್ ಟರ್ಮ್. ಕಾನ್ಸಂಟ್ರೇಷನ್ ಟರ್ಮ್ಸ್ ಅಲ್ಲೇ ದಟ್ ಈಸ್ ಮಾಸ್ ಪರ್ಸೆಂಟೇಜ್ ಟರ್ಮ್. ಪೂರ್ತಿ ಬರೀತೀನಿ. ಮಾಸ್ ಪರ್ಸೆಂಟೇಜ್. ಅರ್ಥ ಆಯ್ತಾ? ಏನು ಮಾಸ್ ಪರ್ಸೆಂಟೇಜ್? ಅರ್ಥ ಆಯ್ತಾ? ಯಾವ ಥರ ಡಿನೋಟ್ ಮಾಡ್ತೀವಿ? W/W ಪರ್ಸೆಂಟೇಜ್. ಅರ್ಥ ಆಯ್ತಾ? ಡಿನೋಷನ್ ಗೊತ್ತಿದೆಯಾ? ಏನು ಸರ್ ಮೇಲ್ಗಡೆ ಇರ್ತಕ್ಕಂಥ W ಏನು ಸರ್ ಇದು? ಅರ್ಥ ಆಯ್ತಾ? ದಟ್ ಈಸ್ mass of solute in grams, weight of solute in grams. ಇದೇನು ಸರ್ ಇದು? weight of solvent in grams. 2 ಗ್ರಾಮ್ಸ್ ಅಲ್ಲ. ಅರ್ಥ ಆಯ್ತಾ? ಮೇಲ್ಗಡೆ W ಏನು, ಕೆಳಗಡೆ W ಏನು ಗೊತ್ತಾಯ್ತಾ? W/W ಅಂದ್ರೆ ಏನು? That is ಮೇಲ್ಗಡೆ W weight of solute in grams, ಕೆಳಗಡೆ W weight of solvent in, ಅರ್ಥ ಆಯ್ತಾ? ಸರಿ, weight of solution ತಗೊಳ್ಳೋದು, ಸಾಲ್ವೆಂಟ್ ಬೇಡ. weight of solution in grams. ಸಾಲ್ವೆಂಟ್ ಆದರೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ, ಬೇಡ. weight of solution in grams. weight of solution in grams, ಕೆಳಗಡೆ W, ಮೇಲ್ಗಡೆ W weight of solute in grams. weight of solute in grams. ಅರ್ಥ ಆಗಿದೆಯಾ? ಇವಾಗ ಡೆಫಿನೇಷನ್ ಕೊಡೋಣ. ಏನು ಡೆಫಿನೇಷನ್? ಅರ್ಥ ಆಯ್ತಾ? ದ ಅಮೌಂಟ್ ಆಫ್ ಸಾಲ್ಯೂಟ್ ಅಥವಾ ದ ಮಾಸ್ ಆಫ್ ಸಾಲ್ಯೂಟ್, ಅದು ದ ಅಮೌಂಟ್ ಆಫ್ ಸಾಲ್ಯೂಟ್ ಇನ್ ಗ್ರಾಮ್ಸ್ ಡಿಸಾಲ್ವ್ಡ್ ಇನ್ ಅಥವಾ ಪ್ರೆಸೆಂಟ್ ಇನ್ dissolved in ಅಥವಾ present in. ಅರ್ಥ ಆಯ್ತಾ? 100 grams of a solution, 100 grams of solution is called mass percentage. Is called mass percentage. ಆಯ್ತಾ? ಮಾಸ್ ಪರ್ಸೆಂಟೇಜ್ ಡೆಫಿನೇಷನ್ ಗೊತ್ತಾಯ್ತಾ? ನೋಡಿ ಇಲ್ಲಿ, ದ ಅಮೌಂಟ್ ಆಫ್ ಎ ಸಾಲ್ಯೂಟ್ ಅಥವಾ ದ ಮಾಸ್ ಆಫ್ ಎ ಸಾಲ್ಯೂಟ್ ಇನ್ ಗ್ರಾಮ್ಸ್ dissolved in
ಅಥವಾ ಪ್ರೆಸೆಂಟ್ ಇನ್ 100 grams of a solution. ಸಾಲ್ವೆಂಟ್ ಅಂದರೆ 90 ತಗೋಬೇಕಾಗುತ್ತೆ. ಅರ್ಥ ಆಯ್ತಾ? 100 grams of a solution. ಸಾಲ್ವೆಂಟ್ ಆದರೆ ಇಲ್ಲಿ ಸಾಲ್ವೆಂಟ್ ಅಂತ ಬರ್ತದೆ. ಸಾಲ್ವೆಂಟ್ ಅಂದರೆ 90 grams ತಗೋಬೇಕಾಗುತ್ತೆ. ಅರ್ಥ ಆಯ್ತಾ? ಎನಿ ಡೌಟ್? ನಾವು 10 grams ತಗೊಂಡಿದ್ರೆ 10% ಅಂದರೆ 90 grams of solvent ಅಥವಾ 100 grams of solution. ಎಲ್ಲ ಒಂದು. ಆದ್ದರಿಂದ the mass of a solute in grams dissolved in 100 grams of a solution. What is the formula? Mass percentage is equal to, ಅರ್ಥ ಆಯ್ತಾ? mass of solute in grams ಅಲ್ಲೇ ಇದೆ, ಡೆಫಿನೇಷನ್ ಇದೆ. mass of solute in grams by total mass of solution in grams. Total mass of solution in grams into 100. ಯಾಕಂದ್ರೆ ಪರ್ಸೆಂಟೇಜ್ ತಾನೆ, ಅರ್ಥ ಆಯ್ತಾ? into 100. This is the mass percentage calculation problem. ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ತಗೊಳ್ಳಿ. ಒಂದು ಎಕ್ಸಾಂಪಲ್ ಅರ್ಥ ಆಯ್ತಾ? ದಟ್ ಈಸ್ 10% of 10% ಮಾಸ್ ಪರ್ಸೆಂಟೇಜ್ W by W. ಅರ್ಥ ಆಯ್ತಾ? 10% of solution means 10% of mass percentage means ಅಂತ. 10% of mass percentage means WW means ಏನು? 10 grams of a solute. ಏನಿದೆ? 10 grams of a solute dissolved in 100 grams of solution. 10% solution ಅಂದ್ರೆ ಏನು? ಅರ್ಥ ಆಯ್ತಾ? ಮಾಸ್ ಪರ್ಸೆಂಟೇಜ್ ಅಲ್ಲಿ ಮಾಸ್ ಪರ್ಸೆಂಟೇಜ್ ಮೀನ್ಸ್ 10 grams 10 grams of solute is dissolved in ಅಥವಾ is present in 10 grams of a solute is dissolved in 100 grams of solution or 90 grams of solvent. Solvent are 90 grams. Very good. ಯಾಕಂದ್ರೆ 10 grams solvent solid ಇರುತ್ತಾನೆ, 90 grams of solvent. ಎಕ್ಸಾಂಪಲ್ ಗೊತ್ತಾಯ್ತಾ? 10% ಅಂದ್ರೆ 20% means 20 grams of a solute is dissolved in 100 grams of solution. ಅಥವಾ 5% means 5 grams of a solute is dissolved in 100 grams of a solution. ಅಥವಾ 95 grams of solvent, 5 grams solvent. ಅಥವಾ 20 grams ಆಗಿದ್ರೆ 80 grams of solvent. ಮರಿಬೇಡಿ, ಟೋಟಲ್ ಬಂದು 100 grams of solution. ಪರ್ಸೆಂಟೇಜ್ ನೋಡ್ಕೊಂಡು ಹೇಳ್ಬೋದಾ? ದಟ್ ಈಸ್ 10% of mass percentage is equal to, that means 10 grams of a solute is dissolved in 100 grams of a solution ಅಥವಾ 90 grams of a solvent. Any doubt? ಅರ್ಥ ಆಯ್ತಾ? ಇವಾಗ ಈ ಒಂದು ಮಾಸ್ ಪರ್ಸೆಂಟೇಜ್ ಅಲ್ಲಿ ನಾವು ದಟ್ ಈಸ್ ಬ್ಲೀಚಿಂಗ್ ಸೊಲ್ಯೂಷನ್ ತಗೊಳ್ಳೋಣ. 3.62% mass percentage of bleaching solution is equal to 3.62 mass percent of bleaching solution. mass percentage of bleaching solution means 3.62 grams of sodium hypochlorite. Sodium hypo HY ಅರ್ಥ ಆಯ್ತಾ? hypochlorite, 3.62 grams of sodium hypochlorite in
100 grams of a solution. 100 grams of solution. ಅರ್ಥ ಆಯ್ತು? ನಾವು ಒಂದು ಎಕ್ಸಾಂಪಲ್, ಇದು ಜನರಲ್, ಇದು ಪರ್ಟಿಕ್ಯುಲರ್ ಎಕ್ಸಾಂಪಲ್. ಅಲ್ಲಿಗೆ ಮಾಸ್ ಪರ್ಸೆಂಟೇಜ್ ಗೊತ್ತಾಯ್ತಾ? ನೆಕ್ಸ್ಟ್ ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ವಾಲ್ಯೂಮ್ ಪರ್ಸೆಂಟೇಜ್ ಮತ್ತೆ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ಪಾರ್ಟ್ಸ್ ಪರ್ ಮಿಲಿಯನ್. ಮತ್ತು ಅದರಲ್ಲಿ ಫಾರ್ಮಾಲಿಟಿ ಅನ್ನೋ ಒಂದು ಕಾನ್ಸಂಟ್ರೇಷನ್ ಟರ್ಮ್ ಇದೆ, ಅದು ಮತ್ತು ನಾರ್ಮ್ಯಾಲಿಟಿ ನಿಮಗೆ NCERT ಇಲ್ಲ, ಬಟ್ ನಾರ್ಮ್ಯಾಲಿಟಿಗೂ ನಾವು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅರ್ಥ ಆಯ್ತಾ? ಈ ಒಂದು ಕಾನ್ಸಂಟ್ರೇಷನ್ ಟರ್ಮ್ಸ್ ಮುಗಿಸ್ಬಿಡೋಣ. ಥ್ಯಾಂಕ್ ಯು. ನೀವು ಇದನ್ನು ಪ್ರತಿಯೊಂದು ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆ ಓದಬೇಕಾಗಿಲ್ಲ. ನೀವು ಒಂದ್ಸಲಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಓದಬೇಕಾಗಿಲ್ಲ. ಡೆಫಿನೇಷನ್ ಗೊತ್ತಿದೆ, ಫಾರ್ಮುಲಾ ಗೊತ್ತಿದೆ. ಅರ್ಥ ಆಯ್ತಾ? ಥ್ಯಾಂಕ್ ಯು.